ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನೋಡಿ ಈ ಥರ ಡಿಸೈನ್ಸ್ ಹಾಕಿದ್ದೀನಿ. ಸಿಂಪಲ್ಲಾಗಿ ಬಾಲ್ ಚೈನು, ಸ್ಟೋನ್ ಚೈನು ಸ್ಟಾರ್ಟಿಂಗ್ ಹಾಕಿ ಆಮೇಲೆ ಸಿಂಪಲ್ಲಾಗಿ ವರ್ಕ್ ಮಾಡಿರೋದು. ಸ್ವಲ್ಪ ನಿಮಗೇನಾದರೂ ವರ್ಕ್ ಬಗ್ಗೆ ಸ್ವಲ್ಪ ಗೊತ್ತಿದ್ರೂ, ಸ್ಟಾರ್ಟಿಂಗಿಗೆ ಕಲಿತಾ ಇದ್ದೀನಿ ಅಂದ್ರೂ ಕೂಡ ಸಿಂಪಲ್ಲಾಗಿ ವರ್ಕ್ ಮಾಡ್ಬೋದು. ಇದು ಈಸಿಯಾಗೇ ನೋಡಿ ಈ ಥರ ಕಾಣಿಸ್ತಾ ಇದೆ. ನಿನ್ನೆ ತಂದು ಕೊಟ್ಟರು ಅವರು. ನಿನ್ನೆ ಬೇಕು ಅಂತ ಹೇಳಿ ಅವರು ಅರ್ಜೆಂಟ್ ಸ್ವಲ್ಪ ಬೇಕಂತ ಹೇಳಿದರು. ನಾನು ಇವತ್ತು ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ. ನೋಡಿ ಇದು ಈ ಥರ ಬಂದಿದೆ ಬ್ಯಾಕ್ ಸೈಡಲ್ಲಿ. ಸ್ಲೀವ್ಗೆ ನಾನು ಏನು ಮಾಡಿದ್ದೇನೆ ಅಂದರೆ ಡಬಲ್ ಕಲರ್ ಹಾಕಿದ್ದೀನಿ. ಒಂದು ಲೈನು ಸಾರಿ ಕಲರ್ ಹಾಕ್ಬಿಟ್ಟು ಇನ್ನೊಂದು ಜರಿ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಸ್ಲೀವಲ್ಲಿ ಆ ಥರ ಹಾಕಿದ್ದೀನಿ ಅಂತ. ಅಲ್ಲಲ್ಲಿ ಬುಟ್ಟಾಸ್ ಡಬಲ್ ಕಲರ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರ್ಗಿಂತ ಇದು ಕೆಳಗಡೆ ವರ್ಕ್ ಮಾಡೋದೇ ಒಂಥರ ಹೈಲೈಟ್ ಕಾಣುತ್ತೆ ಫ್ರೆಂಡ್ಸ್. ಇದನ್ನು ನಾನು ಯಾವ ಥರ ವರ್ಕ್ ಮಾಡಿದೆ ಅಂತ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನಿವಾಗ ಫಸ್ಟ್ ಸ್ಟಾರ್ಟಿಂಗ್ ಲೈನ್ ಹಾಕಿದ್ದೀನಿ. ಅದು ವಿಡಿಯೋ ಏನೂ ಮಾಡಿಲ್ಲ. ಈಗ ನಾನು ಬಾಲ್ ಚೈನ್ ಹಾಕ್ತಾ ಇದ್ದೀನಿ. ಅವಾಗ ನಾನು ನೆಕ್ಸ್ಟ್ ನಿಮಗೆ ಬೇರೆ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟು ಬಾಲ್ ಚೈನ್ ಹಾಕಿದ್ದೀನಿ, ತೋರಿಸಿಲ್ಲ. ಪೈಪಿಂಗ್ ಥ್ರೆಡ್ಡಲ್ಲಿ ನಾನು ವರ್ಕ್ ಮಾಡೋದು ತೋರಿಸ್ತೀನಿ. ಇದಕ್ಕೆ ಯಾವುದೇ ನಾನು ಪೈಪಿಂಗ್ ಥ್ರೆಡ್ಡು ಯೂಸ್ ಮಾಡಿಲ್ಲ. ಬರೀ ಫಸ್ಟು ನಾವು ಸ್ಟಾರ್ಟಿಂಗ್ ಲೈನ್ ಹಾಕ್ಬಿಟ್ಟು ಆಮೇಲೆ ನಾನು ಬಾಲ್ ಚೈನ್ ಹಾಕ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಸ್ಟೋನ್ ಚೈನ್ ಹಾಕ್ತೀನಿ. ನೋಡಿ ಇವಾಗ ಸ್ಟೋನ್ ಚೈನ್ ಹಾಕ್ತಾಯಿದ್ದೀನಿ. ನೀವು ನೋಡಬೇಕು ನಾನು ಎಷ್ಟು ನಂಬರ್ಗೆ ಇಟ್ಕೊಂಡಿದ್ದೀನಿ ಅಂತ. 2ಕ್ಕೆ ಇಟ್ಕೊಂಡಿದ್ದೀನಿ ನೋಡಿ. ನಾನು ಇಷ್ಟು ಫಾಸ್ಟಾಗಿ ಏನಾದರೂ ವರ್ಕ್ ಮಾಡಲ್ಲ. ನಾನು ಸ್ವಲ್ಪ ಸ್ಲೋ ಆಗೇ ಮಾಡೋದು ವರ್ಕು. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಫಾಸ್ಟಾಗಿ ಮಾಡ್ತೀನಿ ಕೆಲಸನ. ಇವಾಗ ನಾನು ಇಟ್ಟಿರೋದು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ. ಯಾಕಂದರೆ ನಿಧಾನ ಆಗಿಬಿಡುತ್ತಲ್ಲ, ವೀಡಿಯೋ ಕೂಡ ಲೆಂತ್ ಆಗಿಬಿಡುತ್ತೆ ಅಂಥೇಳಿ ನಾನು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ಅಷ್ಟೇ. ನಾನು ಇಷ್ಟು ಫಾಸ್ಟಾಗಿನ ಕೆಲಸ ಮಾಡಲ್ಲ, ವರ್ಕ್ ಕೂಡ ಮಾಡಲ್ಲ. ಸ್ವಲ್ಪ ಸ್ಲೋ ಮಾಡ್ತೀನಿ ಅಷ್ಟೇ. ನೋಡಿ ಈಗ ನಾನು ಸ್ಟೋನ್ ಚೈನ್ ಆದ ತಕ್ಷಣ ಮತ್ತೆ ಬಾಲ್ ಚೈನ್ ಹಾಕ್ತೀನಿ. ಈಗ ಬಾಲ್ ಚೈನ್ ಹಾಕುವಾಗ ನೀನು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಏಕಂತಂದರೆ ನಾನು ಫಸ್ಟಿಗೆ ಇದು ಬಾಲ್ ಚೈನ್ನ ಫಸ್ಟ್ ನಾನು ಅಲ್ಲಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಾದ್ಮೇಲೆ 5 ನಂಬರ್ಗೆ ಇಟ್ಕೊಂಡು ಫುಲ್ಲು ನಾನು ಅದ್ರ ಮೇಲೇ ಸ್ಟಿಚ್. ಬಾಲ್ ಚೈನು ಸ್ಟೋನ್ ಚೈನ್ ಹಾಕೋದು ನಾವು 3 ಥರನೂ ಹಾಕ್ಬೋದು. ಸಪ್ರೇಟಾಗೇನೆ 2 ಇಂಚಿಗೆ 2 ನಂಬರ್ಗೆ ಇಟ್ಕೊಂಡ್ಬಿಟ್ಟು ನಾವು ವರ್ಕ್ ಮಾಡ್ಬೋದು ಬಾಲ್ ಚೈನ್ ಮೇಲೆ. ಇಲ್ಲ ಅಂತಂದರೆ ಪೂರ್ತಿ 3ನೂ ಇಟ್ಕೊಂಡು ವರ್ಕ್ ಮಾಡ್ಬೋದು. ಈಗ ನಾನು ಮಾಡಿರೋದು ಬಾಲ್ ಚೈನ್ ಸ್ಟೋನ್ ಚೈನ್ ಹಾಕಿದಾದ್ಮೇಲೆ ನಾನು ಬಾಲ್ ಚೈನಿಗೆ 5 ನಂಬರ್ ಇಟ್ಕೊಂಡು ನಾನು ಸ್ಟಿಚ್ ಮಾಡಿ ಇದು ವರ್ಕ್ ಮಾಡಿರೋದ ಮೇಲೆ ನೋಡ್ಕೋಬೇಕು. ನಮಗೆ ಯಾವ್ದು ಕಂಫರ್ಟಬಲ್ ಅದನ್ನು ಮಾಡ್ತೀನಿ. ಫುಲ್ಲು 3 ಇಟ್ಕೊಂಡು ಕಮ್ಮಿ ಮಾಡೋದು, ಒಂದೊಂದು ಸಪ್ರೇಟಾಗಿ 2 ಇಂಚಿಗೆ ಇಟ್ಕೊಂಡು ವರ್ಕ್ ಮಾಡ್ತೀನಿ. ಬಾಲ್ ಚೈನ್ ಸ್ಟೋನ್ ಚೈನ್ ನೀಟಾಗಿ ಕೂತ್ಕೊಳ್ಳಿ ಅಂಥೇಳಿ. ಈಗ ನೋಡಿ ಈ ಥರ ವರ್ಕ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಯಾವುದು ಮಾರ್ಕ್ ಮಾಡ್ಕೊಂಡಿಲ್ಲ. ನೀವು ಕೂಡ ಇದೇ ಥರ ಮಾಡಬೇಕು. ನೀವು ಬೇಸಿಕ್ಕಿಗೆ ಕಲಿತಾ ಇದ್ದೀರಂದರೆ, ಯಾಕಂದರೆ ಫಸ್ಟಿಗೆ ಮಾರ್ಕ್ ಮಾಡ್ಕೋಬೋದು. ಬರ್ತಾ ನೀವು ಅದನ್ನೇ ಮಾರ್ಕ್ ಮಾಡಿಕೊಂಡೇ ವರ್ಕ್ ಮಾಡಬಾರ್ದು. ಇದನ್ನು ನೀವು ಪೂರ್ತಿ ವಿಡಿಯೋ ನೋಡಬೇಕಾಗುತ್ತೆ. ಪೂರ್ತಿ ವಿಡಿಯೋ ನೋಡಿ ನಿಮಗೂ ಎಲ್ಲ ಗೊತ್ತಾಗುತ್ತೆ. ನೀವು ಸ್ವಲ್ಪ ಮುಂದೆ ಓಡಿಸಿ ವಿಡಿಯೋ ಮುಂದಕ್ಕೆ ಇದು ಮಾಡ್ಕೊಂಡು ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬೇಗನೂ ಹಾಕ್ಬೋದು ಈ ಡಿಸೈನ್ಸು ಈಸಿಯಾಗಿ. ನನಗೇನೋ ಒಂದು ಸ್ವಲ್ಪ ಹೊತ್ತಿಗೆ ನಾನು ವರ್ಕ್ ಮಾಡಿದೆ. ಇದನ್ನ ವರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ. ಇವಾಗ